ವಿಶ್ವಕರ್ಮ ಸಮಾಜದ ಹಿರಿಯ ಸಾಹಿತಿ ಶಿಲ್ಪಾಚಾರ್ಯ ನನ್ನಿಹಾಳರ ದುರ್ಮರಣ. ಸಾಹಿತ್ಯ, ಸಂಸ್ಕೃತಿ ಮತ್ತು ಸಮಾಜ ಸೇವೆಯ ಅಮೂಲ್ಯ ಧ್ರುವತಾರೆ ಅಸ್ತಂಗತ. ಚಳ್ಳಕೆರೆ ವಿಶ್ವಕರ್ಮ ಸಮುದಾಯದ ಖ್ಯಾತ ಸಾಹಿತಿ, ಅನುವಾದಕ, ಚಿಂತಕ ಹಾಗೂ ಜಕಣಾಚಾರಿ ಪರಂಪರೆಯ ಅಭಿಮಾನಿ ಶ್ರೀ ನನ್ನಿಹಾಳ ಶಿಲ್ಪಾಚಾರ್ಯರು ರಸ್ತೆ ಅಪಘಾತದಲ್ಲಿ ದೈವಾಧೀನರಾಗಿರುವುದು ಸಾಹಿತ್ಯ ಲೋಕ ಹಾಗೂ ವಿಶ್ವಕರ್ಮ ಸಮಾಜಕ್ಕೆ ಭರಿಸಲಾಗದ ನಷ್ಟವಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಚಿತ್ರದುರ್ಗ ರಸ್ತೆಯ ಸಾಲುಮರದ ತಿಮ್ಮಕ್ಕವನದ ಸಮೀಪ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ದೇವಾಲಯದಿಂದ ಮರಳುತ್ತಿದ್ದ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ಇವರು ಇಹಲೋಕ ತ್ಯಜಿಸಿರುವುದು ಅಪಾರ ದುಃಖಕ್ಕೆ ಕಾರಣವಾಗಿದೆ. ಮೂಲತಃ ಚಳ್ಳಕೆರೆ ತಾಲೂಕಿನ ನನ್ನಿಹಾಳ ಗ್ರಾಮದವರಾದ ಶಿಲ್ಪಾಚಾರ್ಯರು ಬಾಲ್ಯದಿಂದಲೇ ಬಡಿಗೆ ವೃತ್ತಿಯನ್ನ ಜೀವನಾಧಾರವನ್ನಾಗಿ ಮಾಡಿಕೊಂಡು ಸಾಹಿತ್ಯವನ್ನು ತಮ್ಮ ಜೀವನ ಸಾಧನೆಯನ್ನಾಗಿಸಿಕೊಂಡಿದ್ದರು. ಸಮಾಜಮುಖಿ ಚಿಂತನೆ, ಧಾರ್ಮಿಕ ಅಧ್ಯಯನ ಹಾಗೂ ಐತಿಹಾಸಿಕ ಸಂಶೋಧನೆಗಳಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಅವರು 10ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ವಿಶ್ವಕರ್ಮ ಸಮುದಾಯದ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಪರಂಪರೆಯನ್ನ ಶ್ರೀಮಂತಗೊಳಿಸಿದರು. ತೆಲುಗು ಭಾಷೆಯ ಕಿತ್ತೂರು ಕೋರ್ಟ್ ಅದಾಲತ್ ತೀರ್ಪು ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸುವ ಮೂಲಕ ಭಾಷಾ ಸೇತುವೆ ನಿರ್ಮಿಸಿದ ಅವರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಕನ್ನಡದಲ್ಲಿ ದಾಖಲಿಸಿ ಭಕ್ತವೃಂದದ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಅವರ ಕೃತಿಗಳು ಕೇವಲ ಸಾಹಿತ್ಯ ಸೃಷ್ಟಿಗಳಲ್ಲ, ಅವು ಸಮಾಜಕ್ಕೆ ದಾರಿದೀಪವಾಗಿರುವ ಜ್ಞಾನ ಸಂಪತ್ತಿನ ಭಂಡಾರಗಳಾಗಿವೆ. ಸಾಹಿತ್ಯ, ಸಮಾಜ ಸೇವೆ ಹಾಗೂ ವಿಶ್ವಕರ್ಮ ಸಮುದಾಯದ ಏಳಿಗೆಗಾಗಿ ಸಲ್ಲಿಸಿದ ಅಮೋಘ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಪ್ರಶಸ್ತಿ, ವಿಶ್ವಕರ್ಮ ಜಕಣಾಚಾರಿ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಗೌರವಗಳು ಅವರನ್ನು ಅರಿಸಿಕೊಂಡು ಬಂದಿದ್ದವು. ಶಿಲ್ಪಾಚಾರ್ಯರ ಅಗಲಿಕೆಯಿಂದ ವಿಶ್ವಕರ್ಮ ಸಮಾಜ ಒಬ್ಬ ಮಹಾನ್ ಚಿಂತಕನನ್ನು, ಸಾಹಿತ್ಯ ಕ್ಷೇತ್ರ ಒಬ್ಬ ಸೃಜನಶೀಲ ಸಾಹಿತಿಯನ್ನು ಹಾಗೂ ಸಮಾಜ ಒಬ್ಬ ಆದರ್ಶ ಮಾರ್ಗದರ್ಶಕನನ್ನು ಕಳೆದುಕೊಂಡಂತಾಗಿದೆ. ಅವರ ಆತ್ಮಕ್ಕೆ ಸದ್ಗತಿ ಲಭಿಸಲಿ ಹಾಗೂ ದುಃಖದ ಸಾಗರದಲ್ಲಿ ಮುಳುಗಿರುವ ಕುಟುಂಬ ಸದಸ್ಯರು, ಬಂಧು ಬಳಗ ಹಾಗೂ ಅಭಿಮಾನಿಗಳಿಗೆ ಈ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತನು ಕರುಣಿಸಲಿ ಎಂದು ವಿಶ್ವಕರ್ಮ ಸಮಾಜದ ಮುಖಂಡರು, ಸಾಹಿತ್ಯಾಸಕ್ತರು ಹಾಗೂ ಅಪಾರ ಅಭಿಮಾನಿ ಬಳಗ ಕಂಪನಿ ಮಿಡಿದು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಸಾಹಿತ್ಯದ ದೀಪ ನಂದಿದರು. ಅವರು ಬೆಳಗಿಸಿದ ಜ್ಞಾನಜ್ಯೋತಿ ಶಾಶ್ವತವಾಗಿ ಸಮಾಜವನ್ನು ಪ್ರಕಾಶಮಾನಗೊಳಿಸುತ್ತಲೇ ಇರುತ್ತದೆ. ವರದಿ ಮೌನೇಶ್ ಆಚಾರ್, ಪ್ರಜಾಪವ ಟಿವಿ, ಚಳ್ಳಕೆರೆ. ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಆತ ಎಲ್ಲ ಕಡೆಗೂ ತಿರುಗಾಡಿ ಒಂದು ಅಭಿವೃದ್ಧಿ ತಂದಂಥ ಕಾರ್ಯಕ್ರಮ ಮಾಡಿದ್ದಾಗ ಆತ ವೀರಬ್ರಹ್ಮೇಂದ್ರ ಸ್ವಾಮಿ ಮಠ ಕಟ್ಟಬೇಕು ಅನ್ನೋ ಒಂದು ಆಸೆಯಿಂದಲೇ ಅಲ್ಲಿ ದೇವಸ್ಥಾನದತ್ತಕ್ಕೆ ಹೋಗಿದ್ದರು. ಆ ಟೈಮಲ್ಲಿ ಅನಗತ್ಯನೇ ಆಗೋಗಿದೆ. ಮುಂದೆ ಅವರಿಗೆಲ್ಲ, ಅವ್ರ ಕುಟುಂಬಕ್ಕೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಪ್ರಾರ್ಥನೆ ಇದೆ. ಶಿಲ್ಪಾಚಾರ್ಯ ಅವರು ನಮ್ಮ ಹಿಂದೂ ವಿಶ್ವಕರ್ಮ ಧಾರ್ಮಿಕ ಇದಕ್ಕೆ ಭಾಳಷ್ಟು ಶ್ರಮಿಸಿದ್ದಾರೆ. ಭಾಳಷ್ಟು ಒಂದು ನಮ್ಮ ಪೂಜಾ ಪುನಸ್ಕಾರಗಳಿಗೆ ಭಾಗವಹಿಸಿ ಒಂದು ಹಿರಿಯ ಸಾಹಿತಿಗಳಾಗಿದ್ದರು. ನಮ್ಮ ಪೂರ್ವಜರ ಒಂದು ಇದು ವಿಶ್ವಕರ್ಮ ಗ್ರಂಥಗಳು ಬರೆದಿದ್ದಾರೆ. ಯಾಕಂದರೆ ಒಂದು ವೀರಬ್ರಹ್ಮೇಂದ್ರ ಚರಿತ್ರೆ ತೆಲುಗಿದ್ದಿದ್ದನ್ನ ಕನ್ನಡದಲ್ಲಿ ಬರೆದು ಬುಕ್ ನಮಗೆಲ್ಲ ಅರ್ಥ ಹಂಗೆ ತಿಳಿಸ್ಕೊಟ್ಟಿರ್ತಾರೆ. ಒಂದು ನಮ್ಮ ಸಮಾಜಕ್ಕೆ ತುಂಬ ನಷ್ಟ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡಿಸ್ತೀನಿ. ಶ್ರದ್ಧೆಯ ಮತ್ತು ಅವರ ಸೇವೆ ಭಾಳ ಅಪಾರ. ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೀವಿ. ವಿಶ್ವಕರ್ಮ ಸಮಾಜ ಕೊಡ್ತಾ ಇದ್ದೀವಿ. ಓಂ ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮ ಸಮಾಜ ಬಂಧುಗಳೇ, ನಿಮಗೆ ತಿಳಿಯಪಡಿಸೋದೇನೆಂದರೆ, ಚಳ್ಳಕೆರೆ ತಾಲೂಕಿನ ನನ್ನಿಹಾಳ ಗ್ರಾಮದ ಶಿಲ್ಪಾಚಾರ್ಯ ಎನ್ನುವಂಥ ಸಾಹಿತಿಗಳು ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಅವರು ಉತ್ತಮವಾದ ರೀತಿಯಲ್ಲಿ ಸಾಹಿತ್ಯ ಸಂಗ್ರಹಣ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಅಂಥ ಶಿಲ್ಪಾಚಾರ್ಯ ನಿನ್ನೆ ಸಂಜೆ ರಸ್ತೆ ಅಪಘಾತದಲ್ಲಿ ವಿಶ್ವಕರ್ಮ ಸಾಹಿತ್ಯವನ್ನು ಹೊಂದಿದ್ದಾರೆ. ಅವರ ಒಂದು ಸೇವೆ ಯಾವ ರೀತಿಯಲ್ಲಿ ಅಂದರೆ, ಆಂಧ್ರ ಪ್ರದೇಶದ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಒಂದು ಕಾಲಜ್ಞಾನವನ್ನು ಅಥವಾ ಚರಿತ್ರೆಯನ್ನು ತೆಲುಗು ಭಾಷೆಯಿಂದ ಕನ್ನಡ ಭಾಷೆಗೆ ಅನುವಾದವನ್ನು ಸಮೇತ ಅವರು ಮಾಡಿದರು. ಹಾಗೆ ಅದರ ಜೊತೆಯಲ್ಲಿ ಚಿತ್ತೂರು ಜಿಲ್ಲಾ ಕೋರ್ಟ್ ಏನು ವಿಶ್ವಬ್ರಾಹ್ಮಣ ಪರವಾಗಿರುವಂಥ ಒಂದು ತೀರ್ಪನ್ನು ಕೊಟ್ಟಂಥ ಒಂದು ತೀರ್ಪಿತ್ತು. ಆ ತೀರ್ಪನ್ನು ಸಮೇತ ತೆಲುಗು ಭಾಷೆಯಿಂದ ಕನ್ನಡ ಭಾಷೆಗೆ ಅನುವಾದವನ್ನು ಮಾಡಿದರು. ಹಾಗೆ ಅನೇಕ ಗ್ರಂಥಗಳನ್ನು ತಯಾರು ಮಾಡಿದರು. ಹಾಗೆ ವಿಶ್ವಕರ್ಮ ವ್ರತವನ್ನಾಗಿ ಒಂದು ಪುಸ್ತಕ ತಯಾರು ಮಾಡಿಕೊಂಡು ನಮ್ಮಲ್ಲಿಗೂ ಸಮೇತ ಮಠಕ್ಕೆ, ಶ್ರೀಮಠಕ್ಕೆ ಭೇಟಿ ಕೊಟ್ಟು, ಗುರುಗಳೇ, ಇದರಿಂದ ನಿಮ್ಮ ಒಂದು ಶುಭ ಸಂದೇಶವನ್ನು ನೀಡಬೇಕು, ಈ ಒಂದು ವಿಶ್ವಕರ್ಮ ವ್ರತ ಅನ್ನುವಂಥ ಗ್ರಂಥವನ್ನು ನಾವು ರಚನೆ ಮಾಡ್ತಾ ಇದ್ದೇವೆ, ಆ ದೃಷ್ಟಿಯಲ್ಲಿ ತಮ್ಮ ಅನುಗ್ರಹ ಸಂದೇಶ ಆಗಬೇಕು ಅಂತ ನಮ್ಮಲ್ಲೂ ಮಠಕ್ಕೆ ಬಂದು ಭೇಟಿ ಕೊಟ್ಟು ಅನುಗ್ರಹ ಸಂದೇಶ ಪಡೆದುಕೊಂಡು ಹೋಗಿದ್ದರು. ಆದರೆ ಅವರು ಒಂದು ಈ ಸಾಹಿತ್ಯ ಲೋಕದಲ್ಲಿ ಉತ್ತಮ ರೀತಿ ಪ್ರಯತ್ನ ಮಾಡ್ತಾರೆ, ಸಮಾಜ ಕೂಡ ಸಂದೇಶ ಕೊಡೋ ರೀತಿಯಲ್ಲಿ ಅವರ ಒಂದು ಪರಿಶ್ರಮ ಇತ್ತು. ಹಾಗಾಗಿ ಅಂಥ ಒಂದು ಸನ್ನಿವೇಶದಲ್ಲಿ ಈ ಒಂದು
ನನ್ನಿವಾಳ ಗ್ರಾಮದಲ್ಲೂ ಸಮೇತ ಅವರ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಆರಾಧಕರಾಗಿ ಒಂದು ಚಿಕ್ಕ ದೇವಸ್ಥಾನ ನಿರ್ಮಾಣ ಮಾಡಿ ಅದರ ಪೂಜಾ ಕೈಂಕರ್ಯಗಳು ಸಮೇತ ತಾವೇ ನಿರ್ವಹಿಸುವ ಸನ್ನಿವೇಶದಲ್ಲಿ ಈ ಒಂದು ರಸ್ತೆ ಅಪಘಾತ ಆಗಿರುವಂಥದ್ದು. ಹಾಗಾಗಿ ಅಂಥ ಒಂದು ಸಾಹಿತಿಗಳ ಒಂದು ಆತ್ಮಕ್ಕೆ ಆ ಭಗವಂತ ಉತ್ತಮ ಲೋಕಗಳ ಪ್ರಾಪ್ತಿಯನ್ನಾಗಲಿ, ಹಾಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅಂತ ಹೇಳ್ತಾ ಆ ವಿಶ್ವಕರ್ಮ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಾಗಾಗಿ ತಾವೆಲ್ಲರೂ ಸಮೇತ ಈ ಒಂದು ನನ್ನಿವಾಳ ಶಿಲ್ಪಾಚಾರ್ಯ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅಂತ ಹೇಳ್ತಾ ಆ ಭಗವಂತ ಒಳ್ಳೆ ಉತ್ತಮ ರೀತಿಯಲ್ಲಿ ಲೋಕಗಳ ಪ್ರಾಪ್ತಿ ಮಾಡಲಿ ಅಂತ ಹೇಳ್ತಾ ಅವರಿಗೆ ಒಂದು ಆತ್ಮಚರ ಶಾಂತಿ ನೀಡಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತಾ ಇದ್ದೇವೆ. ನಮ್ಮ ವಿಶ್ವಕರ್ಮ ಸಮಾಜದ ಚಳ್ಳಕೆರೆ ನಿವಾಸಿಗಳಾಗಿರ್ತಕ್ಕಂಥ ಶ್ರೀ ನನ್ನಿವಾಳದ ಶಿಲ್ಪಾಚಾರ್ಯ ಅವರು ನಿನ್ನೆ ನಡೆದ ಒಂದು ರಸ್ತೆ ಅಪಘಾತದಲ್ಲಿ ದೈವಾಧೀನರಾಗಿರ್ತಾರೆ. ಶ್ರೀಯುತ ಶಿಲ್ಪಾಚಾರ್ಯ ಅವರು ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಸಮುದಾಯದ ಒಂದು ಧಾರ್ಮಿಕ ಸಂಘಟನೆ ಬಗ್ಗೆ, ಅವರು ನಮ್ಮ ಸಮುದಾಯದ ಪರಂಪರೆಗಳ ಬಗ್ಗೆ, ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಚಿತ್ತೂರು ಕೋರ್ಟ್ ಅದಾಲತ್ ತೀರ್ಪಿನ ತೆಲುಗು ಭಾಷೆಯಲ್ಲಿ ಮುದ್ರಣ ಆಗಿರ್ತಕ್ಕಂಥ ಒಂದು ಪತ್ರಿಕೆನ, ಒಂದು ಪುಸ್ತಕವನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿ ಪುಸ್ತಕವನ್ನು ಮುದ್ರಣ ಮಾಡಿ ಇಡೀ ರಾಜ್ಯಕ್ಕೆ ಆ ಒಂದು ಅದಾಲತ್ ತೀರ್ಪಿನ ಬಗ್ಗೆ ತಿಳಿಸ್ಕೊಟ್ಟಂಥ ಮಹಾನ್ ಚೇತನ ಅವರು. ಮತ್ತು ಸಮುದಾಯದ ಹಲವಾರು ಧಾರ್ಮಿಕ ಪರಂಪರೆಗಳ ಬಗ್ಗೆ ಪುಸ್ತಕಗಳನ್ನು ಅವರು ಮುದ್ರಿಸಿ ಈ ರಾಜ್ಯಾದ್ಯಂತ ಅವರು ಧಾರ್ಮಿಕವಾಗಿ ಪ್ರಚಾರವನ್ನು ಮಾಡಿರ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿ. ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನ ಚರಿತ್ರೆಯನ್ನು ಕೂಡ ಅವರು 3 ಭಾಗಗಳಾಗಿ ಅವರು ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಕೀರ್ತಿ. ಅಂಥ ಮಹಾನ್ ವ್ಯಕ್ತಿ ನಮ್ಮನ್ನು ಏನು ಅವರೇ ಒಂದು ಸಣ್ಣದಾಗಿ ಕಟ್ಟಿರ್ತಕ್ಕಂಥ ವೀರಬ್ರಹ್ಮೇಂದ್ರ ಸ್ವಾಮಿಯ ಒಂದು ದೇವಸ್ಥಾನದ ಪೂಜೆಯನ್ನು ಮಾಡಬೇಕಾದ್ರೆ ಅವರು ಅಲ್ಲಿಂದ ಬರ್ತಾ ಒಂದು ರಸ್ತೆ ಅಪಘಾತದಲ್ಲಿ ದೈವಾಧೀನರಾಗಿರ್ತಾರೆ. ಅವರ ಅಗಲಿಕೆ ನಮ್ಮ ಸಮಾಜ ಭಾಳಷ್ಟು ಕಳ್ಕೊಂಡಿದೆ. ಯಾಕಂದರೆ ಇಂಥ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು ಭಾಳ ವಿರಳ. ಶಿಲ್ಪಾಚಾರ್ಯರ ಅಗಲಿಕೆ ಚಳ್ಳಕೆರೆ, ಚಿತ್ರದುರ್ಗ, ನಮ್ಮ ಎಲ್ಲ ಸಮಾಜ ಬಾಂಧವರ ಜೊತೆಯಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಏನು ನಮ್ಮ ಸಮಾಜದ ಪರಂಪರೆಯ ಒಬ್ಬ ರೂವಾರಿಯನ್ನು ಕಳ್ಕೊಂಡಿದೆ ಅಂತ ನಾನು ಶೋಕ ವ್ಯಕ್ತಪಡಿಸ್ತೇನೆ. ನಮ್ಮ ಜೊತೆಯಲ್ಲಿ ನಮ್ಮ ಚಳ್ಳಕೆರೆ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರಾಚಾರ್ಯ ಇದ್ದಾರೆ, ಮತ್ತು ನಮ್ಮ ನಾಯಕನಹಟ್ಟಿ ಹೋಬಳಿಯ ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷರು ಶಂಕರಾಚಾರ್ಯರು ಇದ್ದಾರೆ. ಭಗವಂತ ಈ ನಮ್ಮ ಶಿಲ್ಪಾಚಾರ್ಯರ ಕುಟುಂಬಕ್ಕೆ ಈ ಒಂದು ನೋವನ್ನು ಬರೆಸ್ತಕ್ಕಂಥ ಶಕ್ತಿ ನೀಡಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.